ಇನ್ನು ಒಳ ಮೀಸಲಾತಿ ಜಾರಿಗೆ ಬಗ್ಗೆ ಮಿನಿಸ್ಟರ್ಸ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಸಮಾಧಾನವನ್ನ ತಂದಿದೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹರ್ಷವನ್ನ ಕೂಡ ವ್ಯಕ್ತಪಡಿಸಿದರು. ಒಳ ಮೀಸಲು ಜಾರಿಗೆ ಮಿನಿಸ್ಟರ್ಸ್ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಸಮಾಧಾನವನ್ನ ತಂದಿದೆ ಈ ಒಂದು ನಿರ್ಧಾರ, ಎಲ್ಲರೂ ಕೂಡ ಸಂತುಷ್ಟರಾಗಿದ್ದಾರೆ ಅಂತ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಸಭೆಯಿಂದ ಎಲ್ಲರೂ ಕೂಡ ಸಂತಸದಿಂದ ಬಂದಿದ್ದೇವೆ. ಹಾಗೆ ಮುನಿಯಪ್ಪ, ಜಿ ಪರಮೇಶ್ವರ್, ತಂಗಡಗಿ ಸೇರಿದಂತೆ ಸಂಪುಟ ಸಭೆಯಲ್ಲಿದ್ದಂತಹ ಎಲ್ಲರಿಗೂ ಕೂಡ ಒಂದು ಸಮಾಧಾನವನ್ನ ತಂದಿದೆ. ಸಮಾಧಾನದ ವಾತಾವರಣ ನಿರ್ಮಾಣವಾಗಿದೆ ರಾಜ್ಯದಲ್ಲಿ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಈ ಕುರಿತಂತೆ ಹೇಳಿಕೆಯನ್ನ ನೀಡಿರುವಂತದ್ದು. ಹಾಗೆ ಸಚಿವ ತಂಗಡಗಿ, ಎಚ್ ಆಂಜನೇಯ ಕೂಡ ಹ್ಯಾಪಿ ಆಗಿದ್ದಾರೆ ಅಂತಾನೆ ಹೇಳ್ತಾರೆ. ಈ ನಿರ್ಧಾರವನ್ನ ಆಲ್ಮೋಸ್ಟ್ ಎಲ್ಲಾ ನಾಯಕರು ಕೂಡ ಒಪ್ಪಿಕೊಂಡಿದ್ದಾರೆ. ಇದರಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂತಹ ವರ್ಗಗಳು, ಪರಿಶಿಷ್ಟ ವರ್ಗಗಳು ಏನಿದೆ, ಮುಂಬರುವಂತಹ ದಿನಗಳು ಹತ್ರ ಬಂದಿರುವಂಥದ್ದು. 3 ದಶಕಗಳ ಬೇಡಿಕೆ ಕೊನೆಗೂ ಕೂಡ ಈಡೇರಿಕೆ ಆಗಿರುವಂಥದ್ದು. ಈ ಕುರಿತಂತೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಕೂಡ ಒಂದು ಸಂತೋಷದ ಕ್ಷಣಗಳನ್ನ ತಮ್ಮೊಂದಿಗೆ ಹಂಚಿಕೊಂಡ್ರು. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ನಾಳೆ ಡೀಟೇಲ್ ಸ್ಟೇಟ್ಮೆಂಟ್ ಅನ್ನ ಮಾನ್ಯ ಮುಖ್ಯಮಂತ್ರಿ ಎಚ್ ಮುನಿಯಪ್ಪನವರು ಸಂತೋಷದಾಗಿದ್ದಾರೆ, ಮಹಾದೇವಪ್ಪನವರು ಸಂತೋಷದಾಗಿದ್ದಾರೆ, ಮಾನ್ಯ ಪರಮೇಶ್ವರರು ಸಂತೋಷದಿದ್ದಾರೆ, ಮಾನ್ಯ ತಂಗಡಿಗೆ ಅವರು ಸಂತೋಷದಿದ್ದಾರೆ, ನಾವೆಲ್ಲರೂ ಸಂತೋಷ, ಮಾನ್ಯ ತಿಮ್ಮಾಪುರ ಅವರು ಸಂತೋಷದಿದ್ದಾರೆ, ಎಲ್ಲರೂ ಸಂತೋಷದಿದ್ದಾರೆ. ನಾಳೆ ಡೀಟೇಲ್ ಸ್ಟೇಟ್ಮೆಂಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾಡ್ತಾರೆ. ಎಚ್ ಮುನಿಯಪ್ಪನವರು ಸಂತೋಷದಾಗಿದ್ದಾರೆ, ಮಹಾದೇವಪ್ಪನವರು ಸಂತೋಷ ಆಗ್ತದೆ. ಬಹಳ ಕಷ್ಟಪಟ್ಟು ಬಹಳ ವರ್ಷಗಳ ಕಾಲ ನಮ್ಮ ಸಮುದಾಯ ನೊಂದು ಬೆಂದು ಅನೇಕ ಕಷ್ಟಗಳನ್ನು ಅನುಭವಿಸಿದ್ರು. ಎಷ್ಟೋ ಜನ ಓದಿದ್ರು ಕೂಡ ಯುವಕರಿಗೆ ಉದ್ಯೋಗ ಸಿಗ್ತಾ ಇರಲಿಲ್ಲ. ಈಗ ಉದ್ಯೋಗ ಮತ್ತು ಸೌಲಭ್ಯಗಳು ನಮಗೆ ಹರಿದು ಬರುವಂಥ ನಿರೀಕ್ಷೆ ಇದೆ. ಆ ಒಂದು ನಿರೀಕ್ಷೆಯಲ್ಲಿ ಆ ಸಂತೋಷದ ಕ್ಷಣವನ್ನು ನಾವು ಇವತ್ತು ಇಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಮಂತ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ 6% ನಾವು ಕೊಡ್ತೀವಿ, ಯಾವುದನ್ನು ನಿಮಗೆ ಕಡಿಮೆ ಮಾಡಿಲ್ಲ ಅಂತ ಹೇಳಿ ಇವತ್ತು ನಮಗೆ ಏನು ಸದಾಶಿವ ಆಯೋಗನೂ 6 ಹೇಳಿತ್ತು, ನಾಗಮೋಹನ್ ದಾಸರವರು 6% ಅಂತ ಹೇಳಿದ್ರು ಮಾದಿಗರಿಗೆ. ಹಿಂದೆ ಬೇರೆ ಬೇರೆ ಆಯೋಗಗಳು ಕೂಡ 6% ಅಂತ ಕೊಡಬೇಕು ಅಂತ ಹೇಳಿದ್ರು. ಅದರಂತೆ ನಮಗೆ ಇವತ್ತು 6% ಸಿಕ್ಕಿದೆ ಅಂತಕ್ಕಂಥ ವಿಷಯ ಕೇಳಿದ್ದೇನೆ. ಒಂದು ಐತಿಹಾಸಿಕ ನಿರ್ಧಾರವನ್ನ ಇವತ್ತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದೊಳಗೆ ಎಲ್ಲರೂ ಸೇರಿ ಒಂದು ಒಳ್ಳೆಯ ನಿರ್ಧಾರವನ್ನ ಆಗಿದೆ. 3 ಗ್ರೂಪ್ ಅನ್ನ ಮಾಡಿ, ರೈಟು, ಲೆಫ್ಟ್ ಮತ್ತು ಅದ್ರ ಜೊತೆಗೆ ಅದರ್ಸು ಮತ್ತು ನಮ್ಮದು ಬೋವಿ, ಲಂಬಾಣಿ, ವರ್ಮಾ, ಕೊರ್ಚ ಮತ್ತು ಅದರ್ಸ್ ಒಂದು ಏನು ಗ್ರೂಪು ಅದನ್ನು ತಗೊಂಡು 6-6-5 ನಾವೆಲ್ಲರೂ ಒಪ್ಪಿಗೆ ಮಾಡಿ ಎಲ್ಲ ರೀತಿಯ ಚರ್ಚೆಗಳನ್ನು ಮಾಡಿ ಒಪ್ಪಿಗೆಂದು ಜೊತೆ ಕ್ಯಾಬಿನೆಟ್ ನಿರ್ಧಾರವನ್ನು ಆಗಿದೆ. ಒಂದು ಐತಿಹಾಸಿಕ ನಿರ್ಧಾರವನ್ನ ಇವತ್ತ ರಾಜ್ಯ ಸಚಿವ ಸಂಪುಟದ ನಿರ್ಧಾರಕ್ಕೆ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ಆದರೆ ಅಲೆಮಾರಿ ಜನಾಂಗದವರು ಮಾತ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪುಟದ ನಿರ್ಧಾರಕ್ಕೆ ಅಲೆಮಾರಿ ಆಕ್ರೋಶ. ಸರ್ಕಾರದ ವಿರುದ್ಧ ಗುಡುಗಿದ ಅಲೆಮಾರಿ ಸಮುದಾಯ ಇತರೆ ಸಮುದಾಯದ ಜೊತೆ ಸೇರಿಸಿದ್ದಕ್ಕೆ ಗರಂ ಆಗಿದ್ದಾರೆ. ಇತರರ ಜೊತೆ ಸೇರಿಸಿ ಬೀದಿಗೆ ತಂದಿದ್ದಾರೆ ನಮ್ಮನ್ನ. ಸರ್ಕಾರದ ವಿರುದ್ಧ ಅಲೆಮಾರಿ ಜನಾಂಗ ಗರಂ ಆಗಿದೆ. ನೋಡಿ, ಒಂದು ಕಡೆ ಒಳ ಮೀಸಲಾತಿ ಏನಿದೆ, ಒಳ ಮೀಸಲಾತಿ ಜಾರಿಗೆ ಎಡಗೈ ಸಮುದಾಯದವರು, ಬಲಗೈ ಸಮುದಾಯದವರು ಹಾಗೆ ಇನ್ನುಳಿದಂತವರು ಕೂಡ ಜೈ ಅಂತ ಹೇಳಿದ್ರೆ, ಅಲೆಮಾರಿ ಜನಾಂಗ ಮಾತ್ರ ಸರ್ಕಾರದ ಈ ಸಚಿವ ಸಂಪುಟದ ನಿರ್ಧಾರಕ್ಕೆ ಆಕ್ರೋಶವನ್ನ ಹೊರಹಾಕಿದೆ. ಸರ್ಕಾರದ ವಿರುದ್ಧ ಗುಡುಗಿದೆ ಈ ಒಂದು ಸಮುದಾಯ ಅಂತಾನೆ ಹೇಳ್ಬೋದು. ನೋಡಿ, ಇತರೆ ಸಮುದಾಯದ ಜೊತೆ ಯಾಕೆ ನಮ್ಮನ್ನ ಸೇರಿಸಿದ್ರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇತರರ ಜೊತೆ ಸೇರಿಸಿ ನಮ್ಮನ್ನು ಕೂಡ ಬೀದಿಗೆ ತಂದುಬಿಟ್ರಿ ಎನ್ನುವಂತಹ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಅಲೆಮಾರಿ ಜನಾಂಗ ಗರಂ ಆಗಿದೆ. ಈ ಕುರಿತಂತೆ ಸಚಿವ ಶಿವರಾಜ್ ತಂಗಡಗಿ ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ.
ಎಲ್ಲರಿಗೂ ತೃಪ್ತಿ ಕೊಡೋ ರೀತಿಯೊಳಗ ಒಳ್ಳೆ ನಿರ್ಧಾರ ಆಗಿದೆ. ಎಲ್ಲರ ಜೊತೆಗೆ ಹೋಗಿದ್ವಿ. ಇಡೀ ಎಲ್ಲರೂ 101 ಕಾಂಪಿಟೇಷನ್ ಮಾಡ್ತಿದ್ರಲ್ಲ ಮೊದಲು, ಹೌದಲ್ಲ? ನಾವೆಲ್ಲರೂ ಸೇರಿ 101 ಮಾಡ್ತಾ ಇದ್ವಿ. ಈಗ ಅದ್ರೊಳಗೆ ಎಲ್ಲರಿಗೂ ತೃಪ್ತಿ ಕೊಡೋ ರೀತಿಯೊಳಗ ಒಳ್ಳೆ ನಿರ್ಧಾರ ಆಗಿದೆ. ಎಲ್ಲರ ಜೊತೆಗೆ ಹೋಗಿದ್ವಿ. ಇಡೀ ಎಲ್ಲರೂ 101 ಕಾಂಪಿಟೇಷನ್ ಮಾಡ್ತಿದ್ರಲ್ಲ ಮೊದಲು, ಹೌದಲ್ಲ? ನಾವೆಲ್ಲರೂ ಸೇರಿ 101 ಮಾಡ್ತಾ ಇದ್ವಿ. ಈಗ ಅದ್ರೊಳಗೆ ಎಲ್ಲರಿಗೂ ತೃಪ್ತಿ ಕೊಡೋ ರೀತಿಯೊಳಗ ಒಳ್ಳೆ ನಿರ್ಧಾರ ಆಗಿದೆ. ಎಲ್ಲರ ಜೊತೆಗೆ ಹೋಗಿದ್ವಿ. ಇಡೀ ಎಲ್ಲರೂ 101 ಕಾಂಪಿಟೇಷನ್ ಮಾಡ್ತಿದ್ರಲ್ಲ ಮೊದಲು, ಹೌದಲ್ಲ? ನಾವೆಲ್ಲರೂ ಸೇರಿ 101 ಮಾಡ್ತಾ ಇದ್ವಿ. ಈಗ ಅದ್ರೊಳಗೆ ಎಲ್ಲರಿಗೂ ತೃಪ್ತಿ ಕೊಡೋ ರೀತಿಯೊಳಗ ಒಳ್ಳೆ ನಿರ್ಧಾರ ಆಗಿದೆ. ಎಲ್ಲರೂ